ನಮಸ್ಕಾರ ವೀಕ್ಷಕರೇ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ಈಗ ಸಿಎಂ ಕುರ್ಚಿಗಾಗಿ ಕದನವೇ ಶುರುವಾಗಿದೆ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ದೊಡ್ಡ ವಾರ ಶುರುವಾಗಿದೆ. ನಾನು ಡೆಲ್ಲಿಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ ಡಿಕೆ ಶಿವಕುಮಾರ್ ಮಾಧ್ಯಮದವರ ಕಣ್ಣು ತಪ್ಪಿಸಿ ಡೆಲ್ಲಿ ಫ್ಲೈಟ್ ಹತ್ತಿ ಹೈಕಮಾಂಡ್ ಮುಂದೆ ಕೂತ್ಕೊಂಡಿದ್ದಾರೆ. ನವೆಂಬರ್ ಕ್ರಾಂತಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ಬಿಹಾರ ಎಲೆಕ್ಷನ್ ಮುಗಿದ ಮೇಲೆ ನೋಡೋಣ ಅಂತ ಹೇಳಿದ್ರು. ಬಿಹಾರ ಎಲೆಕ್ಷನ್ ಬಂದಿದೆ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೈಕಮಾಂಡ್ ಹೇಳಿದ್ರು ಕೂಡ ಪಟ್ಟು ಬಿಡದ ಡಿಕೆ ಶಿವಕುಮಾರ್ ಸಿಎಂ ಗಾದಿಯನ್ನ ಏರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಥಾನ ಬದಲಾವಣೆಯಾಗಲಿದೆ. ಆ ವಿಷಯವನ್ನ ಬೇರೆಡೆ ತಿರುಗಿಸೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ವಿಷಯವನ್ನ ಮುನ್ನೆಲೆಗೆ ತರಲಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಿವರಣೆ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಸಿಎಂ ಮತ್ತು ಡಿಸಿಎಂ ಮನೆ ದುರಸ್ತಿಗೆ 10,000 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಅಂತ ಡಿಕೆ ಶಿವಕುಮಾರ್ ದಾರಿ ತಪ್ಪಿದ ಮಗ ಅಂತ ಬಿಜೆಪಿ ಹೇಳ್ತಾ ಇದೆ. ಹಾಗಾದ್ರೆ ಈಗ ಈ ಸಿದ್ದರಾಮಯ್ಯನವರು ಬದಲಾವಣೆಯಾಗ್ತಾರಾ? ಡಿಕೆ ಶಿವಕುಮಾರ್ ಅವರು ಏನಾದರೂ ಸಿಎಂ ಆಗ್ತಾರಾ? ಬಿಹಾರ ಎಲೆಕ್ಷನ್ ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿ ಇದೆ. ಸಪೋಸ್ ಏನಾದರೂ ಈ ಟೈಮಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನಾದರೂ ಸಿಎಂ ಬದಲಾವಣೆ ಮಾಡಿದ್ದೆಯಾದಲ್ಲಿ ಬಿಹಾರ ಎಲೆಕ್ಷನ್ ಮೇಲೆ ತುಂಬಾ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಾರಣ ಗ್ಯಾರಂಟಿ ಯೋಜನೆಗಳು. ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕದಲ್ಲಷ್ಟೇ ಕೊಟ್ಟರು, ಆದರೆ ಮಾದರಿಯಾಗಿದ್ದು ಇಡೀ ದೇಶಕ್ಕೆ. ಹೀಗಾಗಿ ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ ಪಾಳೆಯಕ್ಕೆ ಸ್ಟಾರ್ ಪ್ರಚಾರಕರು ಅಥವಾ ಒಬ್ಬ ಹೀರೋ ಆಗಿದ್ದಾರೆ. ಇದೆಲ್ಲವನ್ನ ಮನಗೊಂಡು ಈಗ ನವೆಂಬರ್ ಕ್ರಾಂತಿಗೆ ಹೈಕಮಾಂಡ್ ಮುಂದಾಗುತ್ತಾ ಇಲ್ವಾ ಅನ್ನೋದನ್ನ ವಿವರವಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಇಳಿಬೇಕಾ, ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನವೆಂಬರ್ ಕ್ರಾಂತಿ ಅಂತಾನೆ ಹೇಳ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವೆ ಈ ಸಿಎಂ ಗಾದಿ ಕಚ್ಚಾಟ ಮುಂದುವರೆದಿದೆ. ನವೆಂಬರ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿಯಾಗತ್ತಾ? ಕ್ರಾಂತಿ ಎಂದ್ರೆ ಸಂಪುಟ ಬದಲಾವಣೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆಯಾಗುತ್ತಾ? ಸಂಪುಟಕ್ಕೂ ಸಿಎಂ ಬದಲಾವಣೆ ವಿಚಾರಕ್ಕೂ ಏನ್ ಸಂಬಂಧ ಎಂಬುದು ಗಮನಿಸ್ತಾ ಹೋದ್ರೆ ಒಂದೊಂದೇ ರೋಚಕ ಸಂಗತಿಗಳು ಹೊರಗಡೆ ಬರುತ್ತವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನವೆಂಬರ್ 20ಕ್ಕೆ 2.5 ವರ್ಷ ಪೂರೈಸಿರುವ ಕಾಂಗ್ರೆಸ್ ಸರ್ಕಾರದಲ್ಲೀಗ ಆಂತರಿಕ ಒಳಚಟುವಟಿಕೆಗಳು ಭಾರಿ ನಿಗೂಢವಾಗಿ ನಡೀತಾ ಇದೆ. ನವೆಂಬರ್ನಲ್ಲಿ ದೊಡ್ಡ ಕ್ರಾಂತಿಯಾಗುತ್ತಾ? ಕ್ರಾಂತಿ ಅಂದ್ರೆ ಸಂಪುಟ ಸರ್ಜರಿಯ ಅಥವಾ ಸಂಪುಟ ವಿಸ್ತರಣೆಯ? ನಾಯಕತ್ವವೇ ಬದಲಾವಣೆಯಾಗುತ್ತಾ? ಉಲ್ಟಾ ಪಲ್ಟಾ ಹಾದಿಗಳು ಆಗತ್ವಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಈಗ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಇತ್ತೀಚೆಗೆ ಸಿಎಂ ಪುತ್ರ ಯತೀಂದ್ರ ಸಿಡಿಸಿದ ಉತ್ತರಾಧಿಕಾರಿ ಬಾಂಬ್ನ ಕಂಪನ ಕೈಪಾಳ್ಯದಲ್ಲಿ ಇನ್ನೂ ಕೂಡ ನಡುಕ ಹುಟ್ಟಿಸ್ತಾ ಇದೆ. ಹೀಗಿರುವಾಗ ಸಂಪುಟ ಪುನರ್ರಚನೆ ಮಾಡಿ ತಮ್ಮ ಕುರ್ಚಿ ಭದ್ರ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ನವೆಂಬರ್ 15ಕ್ಕೆ ದೆಹಲಿಗೆ ತೆರಳಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ಕುರಿತು ಚರ್ಚೆ ಮಾಡಲಿದ್ದಾರೆ ಎನ್ನೋ ಮಾಹಿತಿ ಸಿಕ್ಕಿದೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಲ್ಲ ಅಂತ ಹೇಳ್ತಾನೆ ಭಾನುವಾರ ದೆಹಲಿಗೆ ತಲುಪಿ 1-to-1 ಮೀಟಿಂಗ್ ಮಾಡೋದಕ್ಕೆ ಕೂತಿದ್ದಾರೆ. ನೋ ಡೆಲ್ಲಿ, ಯಾವ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವುದಿಲ್ಲ ಅಂತ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹೇಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಾಹ್ನ 1:30 ಸುಮಾರಿಗೆ ದೆಹಲಿ ಫ್ಲೈಟ್ ಹತ್ತಿ ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದು ತೀವ್ರ ಕುತೂಹಲ ಕೂಡ ಮೂಡಿಸಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಿಗೆ ಶಾಸಕರಿಗೆ ನವೆಂಬರ್ 20ರ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಡೆಡ್ಲೈನ್ ಏನಂತ ನೋಡ್ತಾ ಹೋಗೋದಾದ್ರೆ ನವೆಂಬರ್ 20ಕ್ಕೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕ ಗ್ಯಾರಂಟಿ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ. ಅದೇ ನವೆಂಬರ್ 20ರ ಡೆಡ್ಲೈನ್ ನೀಡಿ ಸಚಿವರಿಗೆ, ಶಾಸಕರಿಗೆ, ಡಿಸಿಸಿ ಅಧ್ಯಕ್ಷರಿಗೆ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಗಾಂಧಿ ಭಾರತ ಶತಮಾನೋತ್ಸವಕ್ಕೆ 100 ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕೆ ನವೆಂಬರ್ 20ರ ದಿನ ನಿಗದಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. 100 ಕಚೇರಿ ನಿರ್ಮಾಣಕ್ಕೆ ಏಕಕಾಲದಲ್ಲಿ ಶಂಕುಸ್ಥಾಪನೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕಾಗಿ ನವೆಂಬರ್ 20ರಂದು ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಚೇರಿ ನಿರ್ಮಾಣಕ್ಕೆ ಸ್ವಂತ ನಿವೇಶನ ಹೊಂದುವ ಪ್ರಕ್ರಿಯೆ ಮುಗಿಸಿ ಡಿಕೆ ಶಿವಕುಮಾರ್ ಅಂತ ಕಚೇರಿ ನಿರ್ಮಾಣಕ್ಕೆ ಸ್ವಂತ ನಿವೇಶನ ಹೊಂದುವ ಪ್ರಕ್ರಿಯೆ ಬೇಗ ಮುಗಿಸಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ ಭವಿಷ್ಯ ನುಡಿದಿದ್ದ ಮಾಜಿ ಸಚಿವ ರಾಜಣ್ಣ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇನಂತಂದ್ರೆ ನವೆಂಬರ್ ಅಲ್ಲಿ ಆಗತ್ತೆ, ಏನೂ ಆಗೋದಿಲ್ಲ ಅನ್ನುವಂತಹ ಮಾತಲ್ಲಿ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈಗ ಇದನ್ನೇ ಪ್ಲಸ್ ಆಗಿ ತೆಗೆದುಕೊಂಡಿದೆ ಇದೇ ಕಾಂಗ್ರೆಸ್ ಮತ್ತು ಇದೇ ಬಿಜೆಪಿ ಪಾಳ್ಯ. ಜಿಲ್ಲೆಯಲ್ಲಿ ಈ
ಆರ್ ಅಶೋಕ್ ಅವರು ಮಾತನಾಡಿ, ಲೋಕೋಪಯೋಗಿ, ಶಿಕ್ಷಣ, ನೀರಾವರಿ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಖಾಲಿ ದಬ್ಬ ಶಬ್ದ ಮಾತ್ರ ಬರ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ಹಣ ಬಿಡುಗಡೆ ಮಾಡಿ ಟೆಂಡರ್ ಮಾಡಿದ ಕಾಮಗಾರಿಗಳನ್ನು ಕಾಂಗ್ರೆಸ್ ನಾಯಕರು ಉದ್ಘಾಟಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದಿಷ್ಟೇ ಇಲ್ಲದೆ ಗ್ಯಾರಂಟಿಗಳಿಗೆ ಅಂದರೆ ಈಗ ಬಜೆಟ್ನಲ್ಲಿ ಒಟ್ಟು ಅನುದಾನ 80,000 ಕೋಟಿ ರೂಪಾಯಿ ಇದ್ರೆ ಗ್ಯಾರಂಟಿಗಳಿಗೆ 60ರಿಂದ 70,000 ಕೋಟಿ ರೂಪಾಯಿ ಆಗ್ತಾ ಇದೆ. ಉಳಿದ 10,000 ಕೋಟಿ ರೂಪಾಯಿನಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಚಿವರ ಮನೆ ದುರಸ್ತಿ, ಕಾಂಗ್ರೆಸ್ ನಿವೇಶನಕ್ಕೆ ಜಾತಿ ಗಣತಿ ಖರ್ಚು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಪಾಪರಾಗಿದೆ ಅಂತ ಆರ್ ಅಶೋಕ ಕಿಡಿಯಾರ್ತಾ ಇದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಸುದ್ದಿ ಮಾಡ್ತಾ ಇಲ್ಲ. ಈ ವಿಚಾರವನ್ನ ಬೇರೆ ಬೇರೆ ಕಡೆ ತಿರುಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. RSS ಬಗ್ಗೆ ಮಾತಾಡ್ತಾ ತಮ್ಮ ಹುಳುಕುಗಳನ್ನು ಮುಚ್ಚಿ ಹಾಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಆರ್ ಅಶೋಕ್. RSS ನೋಂದಣಿ ಮಾಡಬೇಕಂತ ಎಲ್ಲೂ ಕೂಡ ನಿಯಮ ಇಲ್ಲ. ಸಂವಿಧಾನದಲ್ಲಿ ಈ ರೀತಿ ನಿಯಮವೇ ಇಲ್ಲ. ಸಾಧನೆಗಳು ಇಲ್ಲದೆ ಅಭಿವೃದ್ಧಿ ಮೂಲೆಗುಂಪಾಗಿದೆ. RSS ವಿರುದ್ಧ ಇವರ ತಾತ ಮುತ್ತಾತನ ಕಾಲದಿಂದಲೂ ಏನು ಮಾಡೋಕ್ಕಾಗಿಲ್ಲ. ನೌಕರರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ನೀಡಿಲ್ಲ. ಹಣದ ಬದಲು ಹೆಣಗಳು ಬೀಳುತ್ತಾ ಇದ್ದಾವೆ, ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ ಅಂತ ಆರ್ ಅಶೋಕ್ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಈಗ ರಾಜ್ಯದಲ್ಲಿ ಈಗೇನೆ ಆಫ್ಕೋರ್ಸ್ ಈಗೆಲ್ಲ ಮಾಧ್ಯಮಗಳು ಬಿಜೆಪಿ ಪರವಾಗಿ ಗೋಧಿ ಮೀಡಿಯಾ ಥರನೇ ಮಾತಾಡ್ತಾ ಇದ್ದಾರೆ. ಸಪೋಸ್ ಏನಾದರೂ ಆರ್ ಅಶೋಕ್ ಅವರು ಹೇಳಿದ ರೀತಿಯಲ್ಲೇ ಆತ್ಮಹತ್ಯೆಗಳು ಆಗ್ತಾ ಇದ್ರೆ, ನೌಕರರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳವೇ ನೀಡ್ತಾ ಇಲ್ಲ, ಸಂಬಳವೇ ಬರ್ತಾ ಇಲ್ಲ ಅಂತ ಏನಾದರೂ ಇದ್ದಿದ್ರೆ ಅಫ್ಕೋರ್ಸ್ ಈ ಗೋಧಿ ಮೀಡಿಯಾಗಳು ಸುದ್ದಿಯನ್ನು ಮಾಡ್ತಾ ಇದ್ವಾ ಇಲ್ವಾ? ನೀವೇ ಹೇಳಿ. ಒಂದು ಅಧಿಕಾರವನ್ನು ವಹಿಸ್ಕೊಳ್ಬೇಕಾದ್ರೆ ಅಥವಾ ಅಧಿಕಾರವನ್ನು ತಗೊಳ್ಬೇಕಾದ್ರೆ ಇಂಥ ಸುಳ್ಳುಗಳನ್ನು ಹೇಳ್ತಾ ಇದ್ದಾರಲ್ಲ. ಇತ್ತ ರಾಜ್ಯದಲ್ಲಿ ಬಿಜೆಪಿ ಸುಳ್ಳುಗಳನ್ನು ಹೇಳ್ತಾ ಇದೆ, ಆರ್ ಅಶೋಕ್ ಅವರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಅತ್ತ ಖುದ್ದು ಮೋದಿಯವರೇ ಸುಳ್ಳನ್ನು ಹೇಳ್ತಾ ಇದ್ದಾರಲ್ಲ. ಮನೆಗೆ ಮೊಬೈಲ್ಗಳು ಬಂದು ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ, ರೀಲ್ಸ್ಗಳನ್ನು ನೋಡಿ ಹದಗೆಟ್ಟು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೀಲ್ಸ್ ನೋಡಿ ಅಂತ ಪ್ರೊವೋಕ್ ಮಾಡ್ತಾ ಇದ್ದಾರೆ. ಏನು ಹೇಳೋದು? ಟೆಕ್ನಿಕಲಿ ಥಿಂಕ್ ಮಾಡಿ ಅಂತಂದರೆ ಅನ್ಅಫಿಷಿಯಲಿ ಅಥವಾ ಅನ್ಎಜುಕೇಟೆಡ್ಲಿ ಯಾಕೆ ಮಾತಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಒಂದೆರಡು MNC ಕಂಪನಿಗಳನ್ನು ತರಿಸ್ತೀವಿ ಅಥವಾ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ, ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕಂತಂದರೆ ಒಂದಷ್ಟು ಬೇರೆ ಬೇರೆ ದೇಶಗಳ ವಿದೇಶಿ ಕಂಪನಿಗಳನ್ನು ತರಿಸ್ತೀವಿ ಅನ್ನುವಂತಹ ಮಾತುಗಳು ಇವರ ಬಾಯಿಯಿಂದ ಬರ್ತಾ ಇಲ್ಲ. ಹೊರತಾಗಿ ರೀಲ್ಸ್ ನೋಡಿ ಧರ್ಮ ಆಚರಿಸಿ, ಹಿಂದೂ ಧರ್ಮವನ್ನು ಆಚರಿಸಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆಯೇ ಹೊರತಾಗಿ ಎಲ್ಲೂ ಕೂಡ ನಾವು ನಿರುದ್ಯೋಗ ಹೋಗಲಾಡಿಸ್ತೀವಿ, ಗಂಗಾ ನದಿ ನಾವು ಸ್ವಚ್ಛ ಮಾಡ್ತೀವಿ, ಪರಿಸರ ನಾಶ ಮಾಡೋದಿಲ್ಲ ಅನ್ನುವಂತಹ ಮಾತುಗಳು ಎಲ್ಲೂ ಕೂಡ ಕೇಳಿ ಬರ್ತಾಗಿಲ್ಲ. ಅಂದರೆ ಇವರ ಅಜೆಂಡಾ ಒಂದು ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಜನರನ್ನು ದಾರಿ ತಪ್ಪಿಸ್ಬೇಕು. ಹೆಂಗೆ ಜನರನ್ನು ದಾರಿ ತಪ್ಪಿಸ್ಬೇಕು? ಈಗ ಯಾವುದು ಪೀಕ್ ಲೆವೆಲಲ್ಲಿದೆ? ಮೊಬೈಲ್ ಪೀಕ್ ಲೆವೆಲಲ್ಲಿದೆ. ಅವರ ವಿರುದ್ಧ ಅಂದರೆ BJPಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರುವಂತಹ ಆಕ್ರೋಶಗಳನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡು ರೀಲ್ಸ್ ನೋಡಿ, ನೀವು ಮಕ್ಕಳಿಗೆ ರೀಲ್ಸ್ ನೋಡೋದಕ್ಕೆ ಬಿಡಿ, ಅದರಿಂದನೂ ದುಡ್ಡು ಕಮಾಯಿಸಿ, ದುಡ್ಡನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಹೊರಗಡಿನ ಜಗತ್ತು ಎಷ್ಟು ಕಾಂಪಿಟೇಟಿವ್ ಆಗಿದೆ ಅಂತ. ಆದರೆ ಈಗ ಒಂದು MNC ಕಂಪನಿ, ಈಗ ನೋಡಿ ಮೊನ್ನೆ ಅಷ್ಟೇ ಆಂಧ್ರ ಪ್ರದೇಶಕ್ಕೆ ಹೋಯಿತು, ಹೈದರಾಬಾದ್ಗೆ ಒಂದು ಗೂಗಲ್ ಕಂಪನಿ ಹೋಯಿತು, ಬೆಂಗಳೂರಿಗೆ ಯಾಕೆ ಬರಲಿಲ್ಲ? ಬೆಂಗಳೂರಿಗೆ ಬರೋದಕ್ಕೆ ಬಿಟ್ರೆ ತಾನೆ. ಎಷ್ಟೋ ಕಂಪನಿಗಳು ಮಹಾರಾಷ್ಟ್ರದ ಮುಂಬೈಗೆ ಬಂದಿದ್ವು, ಅವೆಲ್ಲವೂ ಕೂಡ ಹೇಳದೆ ಕೇಳದೆ ಎತ್ತಂಗಡಿಯಾಗಿ ಗುಜರಾತ್ಗೆ ಹೋಗಿದ್ದಾವೆ. ತಮ್ಮ BJP ಸರ್ಕಾರ ಎಲ್ಲೆಲ್ಲಿದ್ದಾವೋ ಅಥವಾ BJP ಮಿತ್ರ ಪಕ್ಷದ ಅಥವಾ ಮಿತ್ರ ಸರ್ಕಾರಗಳು ಎಲ್ಲೆಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದಾವೋ ಅಲ್ಲಲ್ಲಿ ಈ MNC ಕಂಪನಿಗಳು ಅಥವಾ ವಿದೇಶಿ ಕಂಪನಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೇರೆ ಬೇರೆ ರಾಜ್ಯಗಳಿಗೆ ಹಾಕ್ತಾ ಇದ್ದಾರೆ ಎನ್ನುವಂತಹ ಆರೋಪವೂ ಒಂದಿದೆ. ಆದರೆ ಮಹಾರಾಷ್ಟ್ರಕ್ಕೆ ಮಾತ್ರ ಅದು ಮಲತಾಯಿ ಧೋರಣೆ ಅಂತಲೇ ಹೇಳಬಹುದು. ಇವೆಲ್ಲವನ್ನ ವಿಶ್ಲೇಷಣೆ ಮಾಡ್ತಾ ಹೋದರೆ ಬಿಹಾರ ಎಲೆಕ್ಷನ್ ಸುಳ್ಳಾದರೂ ಹೇಳಿ ಹೆಂಗಾದರೂ ಮಾಡಿ ಬಿಹಾರ ಎಲೆಕ್ಷನನ್ನು ಗೆಲ್ಲಬೇಕು, ನಿತೀಶ್ ಕುಮಾರ್ ಅವರನ್ನು ಮತ್ತೊಂದು ಸರ್ತಿ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಕಾರಣ, ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಮಾತ್ರ PM ಮೋದಿಯವರು ಬಚಾವಾಗ್ತಾರೆ. ಇಲ್ಲ ಅಂತಂದರೆ ಪ್ರಧಾನಿ ಮೋದಿಯವರು ಸಪೋಸ್ ಏನಾದರೂ ನಿತೀಶ್ ಕುಮಾರ್ ಸರ್ಕಾರ ಪತನವಾದರೆ ಮೋದಿ ಸರ್ಕಾರ, ದಿಲ್ಲಿಯಲ್ಲಿ ಆಡಳಿತ ಮಾಡ್ತಾ ಇರುವ ಮೋದಿ ಸರ್ಕಾರವೂ ಕೂಡ ಪತನವಾಗುತ್ತೆ. ಅದೇನೇ ಆಗಲಿ, ನಮಗೇನು ಬೇಕು? ನಮ್ಮ ದೇಶ ಉಳಿಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ನಮ್ಮ ಧರ್ಮ ಉಳಿಬೇಕು. ಅದೇ ಧರ್ಮವನ್ನು ಇಟ್ಟುಕೊಂಡು ರಾಜಕೀಯ ಮಾಡಬಾರ್ದು ಅನ್ನುವಂತಹದ್ದು ನಮ್ಮ ಆಶಯ. ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.